ಎಲ್ಲ ನಮ್ಮ ಆಟ ಸಿಬ್ಬಂದಿಗಳು ದಯಮಾಡಿ ಇದು ನಮ್ಮ ಚಳ್ಳಕೆರೆ ನಗರದ ಅಂಬೇಡ್ಕರ್ ನಗರದ ಆಟೋ ನಿಲ್ದಾಣ. ಆಟೋ ಚಾಲಕರು ಎಲ್ಲ ಸೇರಿ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಲ್ಲ ಆಟೋ ಚಾಲಕರು ಸೇರಿ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಶುರುವಾಗಲಿದೆ. ನಾಗರಕಟ್ಟೆ ನಿಲ್ದಾಣದ ನಾವು 4ನೇ ವರ್ಷದ ಕಾರ್ಯಕ್ರಮವನ್ನು ಆಯೋಜಿಸಿರ್ತೀವಿ, ಕನ್ನಡ ರಾಜ್ಯೋತ್ಸವನ. ದಯಮಾಡಿ ಎಲ್ಲ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ವಿಶೇಷವಾದ ಉತ್ಸವಕ್ಕೆ ನಮ್ಮ ಹೆಮ್ಮೆ, ನಮ್ಮ ಕನ್ನಡ ಸಮರ್ಪಿತವಾದ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ದಯಮಾಡಿ ಎಲ್ಲ ನಾಗರಿಕರು ಮತ್ತು ನಮ್ಮ ಆಟೋ ಚಾಲಕರು ಬರ್ಬೇಕು ದಯಮಾಡಿ. ಬಂಧುಗಳೇ, ಈಗ ನೀವು ನೋಡ್ತಾ ಇರುವುದು ಎಷ್ಟು ಸಂತೋಷದಿಂದ ಸಂಭ್ರಮದಿಂದ ಈ ಆಟೋ ಚಾಲಕರು ಎಲ್ಲ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ತುಂಬ ಖುಷಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ಇದೇ ರೀತಿ ಇವರು 4 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಅತಿಥಿಗಳು ಮಂಜಣ್ಣ ಬೇಕರಿ, ಗೋವಿಂದಣ್ಣ ಹೊಯ್ಸಳ, ಮಂಜಣ್ಣ, ನಲ್ಲಣ್ಣ, ಪಾಪಣ್ಣ, ಚಂದ್ರು ಬ್ಯಾನರ್ಜಿ, ವೆಂಕಟೇಶ್ ಹಾಗೂ ಜುನೈದ್ ಇಂಜಿನಿಯರ್ ಅಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದರು. ಹಾಗೆ ಪಕ್ಕದಲ್ಲಿರುವ ಪದವಿ ಪೂರ್ವ ಕಾಲೇಜ್ ಸಿಬ್ಬಂದಿ ವರ್ಗದವರು ಅವರು ಕೂಡ ಬಂದು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಅತಿಥಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಈ ಕನ್ನಡ ರಾಜ್ಯೋತ್ಸವ ಆಚರಿಸಿದ ಪ್ರಯುಕ್ತ ಎಲ್ಲ ನಮ್ಮ ಅತಿಥಿಗಳು, ಚಾಲಕರು ಹಾಗೂ ಕಾಲೇಜಿನ ಉಪನ್ಯಾಸಕರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಕನ್ನಡ ಕೇವಲ ಭಾಷೆ ಅಲ್ಲ, ಅದು ನಮ್ಮ ಉಸಿರು, ನಮ್ಮ ಗುರುತು, ನಮ್ಮ ಬದುಕಿನ ಗರ್ವ. ಈ ದಿನ ನಮ್ಮ ನಾಡಿನ 1000 ವರ್ಷಗಳ ಸಂಸ್ಕೃತಿ, ಪಾರಂಪರ್ಯ ಮತ್ತು ಸಾಹಿತ್ಯಕ್ಕೆ ನಾವು ಸಲ್ಲಿಸುವ ಗೌರವ. ಕನ್ನಡ ನಾಡು ನಮಗೆ ಜ್ಞಾನ, ಕಲಾ, ಸಂಸ್ಕೃತಿ ಮತ್ತು ಸಂತಸವನ್ನು ತಂದುಕೊಟ್ಟಿದೆ. ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರಂತಹ ಕವಿಗಳು ಕನ್ನಡದ ಬಗ್ಗೆ ಅಪಾರವಾದ ಸಾಹಿತ್ಯಗಳನ್ನು ಬರೆದಿದ್ದಾರೆ. ಈ ಒಂದು ಕನ್ನಡ ರಾಜ್ಯೋತ್ಸವ ಸುಂದರ ಸಾಹಿತ್ಯದ ಮನೆ, ಭವ್ಯ ಕಲೆಯ ನೆಲೆ, ಭಾವನೆ ತುಂಬಿದ ಮಾತು, ಹಿರಿಮೆಯ ಪರಂಪರೆ. ಕುವೆಂಪು ಅವರು ಹೇಳಿದಂತೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ಆಶಯದಂತೆ ಈ ನವೆಂಬರ್ ತಿಂಗಳಲ್ಲಿ ನಮ್ಮ ನಾಡ ಹಬ್ಬ ಆಗಿರ್ತಕ್ಕಂತಹ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲರೂ ಹೆಮ್ಮೆಯಿಂದ ಆಚರಿಸ್ತೇವೆ. ಅದೇ ರೀತಿ ಈ ದಿನ ನಾಗರಕಟ್ಟೆ ಆಟೋ ನಿಲ್ದಾಣದ ಚಾಲಕರು ಸಮೇತ ಹಮ್ಮಿಕೊಂಡಿದ್ದಾರೆ. ಹಾಗೆ ಅದಕ್ಕೆ ಅತಿಥಿಗಳಾಗಿ ಬಂದಂತಹ ಎಲ್ಲ ನನ್ನ ನೆಚ್ಚಿನ ಹಿರಿಯರಿಗೆ ಹಾಗೂ ಗುರುಗಳಿಗೆ ಹೃತ್ಪೂರ್ವಕದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳಿಗೆ ನಮ್ಮ ಕಡೆಯಿಂದ ಒಂದು ಪುಟ್ಟ ಸನ್ಮಾನ ಇರುತ್ತೆ, ದಯಮಾಡಿ ಸ್ವೀಕರಿಸಬೇಕು. ನಮಸ್ಕಾರ. ಕನ್ನಡದ ಸುಮನಸ್ಸುಗಳೇ, ಈ ನಾಗರಕಟ್ಟೆ ಆಟೋ ನಿಲ್ದಾಣದ ಚಾಲಕರೇನಿದ್ದೀರೋ ಎಲ್ಲ ಚಾಲಕರಿಗೂ ಅವರನ್ನು ಚಾಲಕರು ಅಂತ ಕರೆಯೋದು ಬಹುಶಃ ನನಗೆ ಕ್ಲೇಶ ಅನ್ನಿಸ್ತದೆ. ಯಾಕೆಂದರೆ ಕನ್ನಡ ತೇರನ್ನು ಬಹುಶಃ ಕರ್ನಾಟಕದಾದಂಥ ಎಳೆಯವರು ಬಹುಶಃ ತಾವುಗಳೇ ಆಗಿರ್ತೀರ ಅನ್ನುವಂಥದ್ದು ನನ್ನ ಹೆಮ್ಮೆಯ ಮಾತಾಗಿರ್ತದೆ. ಹಾಗಾಗಿ ನಮ್ಮ ಕಾಲೇಜಿನ ಪರವಾಗಿ ನೀವು ಸಮೇತ ನಮಗೆ ಕೈ ಜೋಡಿಸಿದ್ದೀರಾ. ನಮ್ಮ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕೆಲವು ಟೈಮಲ್ಲಿ ಏನಾದರೂ ಘಟನೆಗಳಾಗಿದ್ದಾಗ ಕೈ ಜೋಡಿಸಿದ್ದೀರಾ. ಹಾಗಾಗಿ ಕಾಲೇಜಿನ ಪರವಾಗಿ, ಪ್ರಾಚಾರ್ಯರ ಪರವಾಗಿ ಮೊದಲಿಗೆ ನಿಮಗೆ
ಕನ್ನಡದ ನಮನಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಾನು ನಿಮಗೆ ಎಲ್ಲರನ್ನೂ ನನ್ನನ್ನು ಒಳಗೊಂಡ್ಕೊಂಡು ನಾವು ತಿಳ್ಕೋಬೇಕಾಗಿದ್ದು ಎರಡನ್ನೇ. ಈ ಇತಿಹಾಸ ಏನು ಅಂದರೆ 1956ರಲ್ಲಿ ಭಾಷಿಕವಾದಂಥ ಕನ್ನಡ ಭಾಷೆ ಮಾತಾಡುವಂಥವನ್ನೆಲ್ಲವನ್ನೂ ಏಕೀಕರಣ ಸಂದರ್ಭದಲ್ಲಿ ಒಂದುಗೂಡಿಸಿ ಅದನ್ನು ಕರ್ನಾಟಕ ಪ್ರಾದೇಶಿಕ ಒಂದು ಪ್ರದೇಶವಾಗಿ ಮಾಡ್ತಾರೆ. 1973ರಲ್ಲಿ ಕರ್ನಾಟಕ ಅನ್ನುವಂಥ ಒಂದು ಹೆಸರನ್ನ ಕೊಡ್ತಾರೆ. ಕರ್ನಾಟಕ ಅಂತಂದರೆ ನಮಗೆ ಅದೊಂದು ಬದುಕು, ಕನ್ನಡ ಅಂದರೆ ಅದೊಂದು ನಮಗೆ ಆಸ್ತಿ, ಕನ್ನಡ ಅಂದರೆ ಅದೊಂದು ಅಸ್ಮಿತೆ, ನಮ್ಮ ಐಡೆಂಟಿಟಿ. ಹಾಗಾಗಿ ಕನ್ನಡ ಅನ್ನುವಂಥ ತಕ್ಷಣ ನಮಗೆ ಬರಬೇಕಾಗಿದೆ ಅಂದರೆ ನಾಡು, ನುಡಿ, ಭಾಷೆ ಎಲ್ಲೂ ಸಮೇತ ಅದಕ್ಕೆ ಚ್ಯುತಿ ಬರದಾಗೆ ನಾವು ಕಾಪಾಡ್ಕೋಬೇಕನ್ನುವಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಮತ್ತು ಪ್ರತಿಯೊಬ್ಬ ಕನ್ನಡ ಮನಸ್ಸುಗಳ ಒಂದು ಆದ್ಯ ಮತ್ತು ನೈತಿಕ ಕರ್ತವ್ಯ ಆಗಿರ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾವು ಮಾತುಗಳು ಸೋಲ್ತಾ ಇದ್ದಾವೆ. ಮಾತುಗಳು ಸೋಲ್ತಾ ಇದ್ದಾವೆ ಅಂದ್ರೆ ಅರ್ಥ ಹೇಳಿದ್ರೆ ಒಳಗೂ ಮಾತು ಸೋಲ್ತಾ ಇದೆ, ಹೊರಗೂ ಮಾತು ಸೋಲ್ತಾ ಇದೆ. ನಾವೇನು ಮಾತಾಡ್ತಿದ್ದೇವೋ ಅದನ್ನು ನಾವು ಒಂದು ಕ್ಷಣ ಅದನ್ನು ಉಳಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ, ಆ ರೀತಿಯಾಗಿ ನಾವು ನಡ್ಕೊಳ್ಳೋಕ್ಕೂ ಆಗ್ತಿಲ್ಲವಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಕನ್ನಡವನ್ನು ಉಳಿಸ್ಕೊಳ್ಳೋದು ಸಮೇತ ಇತ್ತೀಚಿನ ದಿನಗಳಲ್ಲಿ ತುಂಬ ಒಂದು ಹೋರಾಟದೇ ಆಗಿದೆ. ಯಾಕಂದರೆ ನಾವು ಅನೇಕ ಭಾಷೆಗಳ ಪ್ರಿಯ ಒಂದು ಒಲವುಗಳನ್ನು ಗಳಿಸ್ಕೊಂಡಿದ್ದೇವೆ. ನೀವು ಎಲ್ಲವೂ ನೋಡಿದ್ದೇವೆ, ನಾವು ಟಿ ವಿಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲವೂ ನೋಡಿದ್ದೇವೆ. ನಮ್ಮ ಬೆಂಗಳೂರು ಭಾಗದಲ್ಲಿ ಬಹುಶಃ ಕನ್ನಡ ಉಳಿದಿದೆ ಅಂದರೆ ನಮ್ಮ ಜಿಲ್ಲಾ ಹಂತದಲ್ಲಿ, ಗ್ರಾಮೀಣ ಹಂತದಲ್ಲಿ, ನಮ್ಮ ಆಟೋಗಳ ಬರಹಗಳ ಹಂತದಲ್ಲಿ ನಾವು ಕನ್ನಡ ಸಾಹಿತ್ಯವನ್ನು ಎಷ್ಟು ಚೆನ್ನಾಗಿ ಜನಗಳಿಗೆ ತಲುಪಿಸ್ತೇವೆ, ಎಷ್ಟು ಜನಗಳಿಗೆ ಮನಮುಟ್ಟುತ್ತೇವೆ ಅನ್ನುವಂಥದ್ದನ್ನು ನಾವು ಮನಗಂಡಿದ್ದೇವೆ. ಹಾಗಾದರೆ ಕನ್ನಡ ಎಲ್ಲಿರಬೇಕು ಅಂತಂದರೆ ನಮ್ಮ ಬದುಕಿನಲ್ಲಿ ಇರಬೇಕು, ಕನ್ನಡ ನಮ್ಮ ಆಚರಣೆಯಲ್ಲಿ ಇರಬೇಕು, ಕನ್ನಡ ನಮ್ಮ ದೈನಂದಿನವಾದಂಥ ಭಾಷೆ ಆಗಬೇಕಾಗ್ತದೆ. ನಾವು ಬೇರೆ ಭಾಷೆಯನ್ನು ದ್ವೇಷಿಸ್ತಾ ಇಲ್ಲ, ಬೇರೆ ಭಾಷೆಗಳನ್ನು ನಾವು ಅಸೂಯೆ ಪಡ್ತಾ ಇಲ್ಲ. ಅದನ್ನೇ ಕುವೆಂಪು ಹೇಳ್ತಕ್ಕಂಥದ್ದು, ಕುವೆಂಪು ಹೇಳಿದ್ದು ಸಮೇತ ಅದೇ, ಎಲ್ಲ ಕನ್ನಡ ಮೇರು ಸಾಹಿತ್ಯಗಳು ಸಮೇತ ಹೇಳಿದ್ದಾರೆ. ಸೊ ಮೊದಲು ನಮ್ಮ ಭಾಷೆ, ಮೊದಲು ನಮ್ಮ ನಾಡು, ಮೊದಲು ನಮ್ಮ ಸಂಸ್ಕೃತಿ, ನಂತರ ಬೇರೆಯ ಸಂಸ್ಕೃತಿಯನ್ನು ನಾವು ಸ್ವಾಗತಿಸೋಣ, ಆಸ್ವಾದಿಸೋಣ, ಆಚರಿಸೋಣ. ಅದಕ್ಕೂ ಮುಂಚೆ ಕನ್ನಡವನ್ನು ನಾವು ಮೇಲುವಾಗಿ ಕನ್ನಡವನ್ನು ಪೂಜಿಸೋಣ ಅನ್ನುವಂಥದ್ದೇ ಕುವೆಂಪು ಅವರ ಬಹುದೊಡ್ಡ ಆಶಯ ಆಗಿತ್ತು ಅನ್ನುವಂಥದ್ದು. ಇಡೀ ಜಗತ್ತಿನ ನಮ್ಮ ದೇಶದ ಪ್ರಥಮದಾಗಿ ಏನು ನಾವು ಕನ್ನಡ ಹೆಮ್ಮೆ ಪಟ್ಕೋಬೇಕಂದ್ರೆ, ಮೊದಲು ಕನ್ನಡ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟಂಥ ಭಾಷೆ ಯಾವುದಾದ್ರೂ ಭಾರತ ದೇಶದಲ್ಲಿದ್ದರೆ ಅದು ಕನ್ನಡ ಅನ್ನುವಂಥ ಹೆಮ್ಮೆ ನಮಗಿದೆ. ಇತ್ತೀಚೆಗೆ ಮತ್ತೊಂದು ಹೆಮ್ಮೆ ಏನಂದರೆ, ಜಾಗತಿಕ ಮಟ್ಟದಲ್ಲಿ ಬೂಕ ಪ್ರಶಸ್ತಿಯನ್ನು ಸಮೇತ ನಮ್ಮ ಕನ್ನಡಕ್ಕೆ ಬಂತು. ಬಾನು ಮುಷ್ಫಾಕ್ ಅನ್ನುವಂಥ ಬರೆದಿರ್ತಕ್ಕಂಥ ದೀಪದ ಬೆಳಕು ಅನ್ನುವಂಥ ಒಂದು ಕಾದಂಬರಿ ಏನಿದೆಯಲ್ಲ, ಎದೆ ಅಣತೆ ಅನ್ನುವಂಥದ್ದು, ಆರ್ಟ್ ಲ್ಯಾಂಪ್ ಅನ್ನುವಂಥದ್ದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದರು. ಬಾನು ಮುಷ್ಫಾಕ್ ಅದನ್ನು ಎದೆ ಅಣತೆ ಅನ್ನುವಂಥ ಕಾದಂಬರಿ ಬರೆದ ಕನ್ನಡದಲ್ಲಿ. ಅದು ಇಡೀ ಕನ್ನಡದ ಸಾಹಿತ್ಯವನ್ನು ಹೇಗೆ ಚರಿತ್ರೆಯನ್ನು ಕಟ್ಕೊಂಡ್ಬರ್ತಾಳೆ ಬಾನು ಮುಷ್ಫಾಕ್ ಅನ್ನುವಂಥದ್ದು ಸಮೇತ ಅದು ಜಾಗತಿಕ ಮಟ್ಟದಲ್ಲಿ ಮತ್ತೆ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಬೂಕ ಪ್ರಶಸ್ತಿಯನ್ನು ತಂದು ಬಂತು. ಹಾಗೆ ನಮ್ಮ ಇತ್ತೀಚಿನ ಮೈಸೂರು ದಸರಾವನ್ನು ನಾವು ನೋಡಿದಾಗ ನಮ್ಮಲ್ಲಿ ಯಾವುದೇ ಮತೀಯತೆ ಇಲ್ಲ, ಜಾತೀಯತೆ ಇಲ್ಲ, ಧರ್ಮ ಇಲ್ಲ ಅನ್ನೋದಕ್ಕೆ ನಮ್ಮ ಇತ್ತೀಚಿನ ಮೈಸೂರು ದಸರಾ ತುಂಬ ಬಹುಶಃ ಆದರ್ಶವಾಗ್ತದೆ. ಯಾಕೆ ಒಬ್ಬ ಮುಸ್ಲಿಂ ಮಹಿಳೆ ದಸರಾವನ್ನು ಉದ್ಘಾಟನೆ ಮಾಡಬಾರ್ದು? ನಾವೆಲ್ಲರೂ ಒಂದೇ, ಮಾನವೀಯ ಸಂದೇಶವನ್ನು ಕುವೆಂಪು ಹೇಳುವಂಥ ಸರ್ವ ಜನಾಂಗೀಯ ಶಾಂತಿಯ ತೋಟ ಅಂತ ಏನು ಹೇಳ್ತಾ ಹೋದ್ರು, ಎಲ್ಲರೂ ಒಂದೇ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಂಥ ದಸರಾವು ನಮ್ಮ ಕನ್ನಡವನ್ನು ಉಳಿಸ್ಕೊಂಡ್ಬಂದಿದೆ. ಹಾಗಾಗಿ ಕನ್ನಡದ ಇತಿಹಾಸವನ್ನು ಹೇಳ್ತಾ ಹೋದರೆ ಬಹುಶಃ ದಿನಗಳು ಸಾಕಾಗೋದಿಲ್ಲ ಅಂತ ಅನ್ನಿಸ್ತಾನೆ. ಹೀಗೆ ತಮ್ಮೆಲ್ಲರೂ ಈ ಸಂದರ್ಭ ಕೇವಲ ನವೆಂಬರ್ 1ಕ್ಕೆ ಸೀಮಿತ ಆಗದೆ ದಿನನಿತ್ಯದ ಬದುಕಿನಲ್ಲಿ ಅದು ಆದರ್ಶವಾಗಲಿ, ಆದರಣೀಯವಾಗಲಿ, ಬೇರೆಯವ್ರಿಗೆ ಅದು ಮಾದರಿಯಾಗಲಿ ಅಂತ ಬಯಸ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸುಮನಸ್ಸುಗಳಿಗೆ ಮತ್ತು ಇದನ್ನು ಆಚರಣೆ ಮಾಡ್ತಕ್ಕಂಥ ಎಲ್ಲ ನನ್ನ ಬಂಧು ಮಿತ್ರರಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನನ್ನು ಕರೆಸಿ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರನ್ನು ಕರೆಸಿ ಗೌರವಿಸೋದಕ್ಕೆ ತಮ್ಮೆಲ್ಲರಿಗೂ ಕನ್ನಡದ ನಮನಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಎಲ್ರಿಗೂ ಪ್ರಥಮ ಬಾರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ದಿನ
ನೀವು ಬಹಳಷ್ಟು ಸಡಗರ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀರಾ. ಇದು ನಿಜಕ್ಕೂ ಕೂಡ ಮೆಚ್ಚತಕ್ಕಂತಹ ಬಹಳಷ್ಟು ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ವಿಷಯ. ಯಾಕಂತಂದರೆ ಇವತ್ತು ನಾವು ಬದುಕಿನ ಎಲ್ಲ ಜಂಜಾಟಗಳಲ್ಲೇ ಮುಳುಗಿರ್ತೀವಿ. ಅಂಥದ್ರಲ್ಲಿ ನೀವು ಈ ಆಟೋ ಚಾಲಕರಾಗಿರ್ಬೋದು, ಈ ನಾಗರಕಟ್ಟೆಯ ಆಜುಬಾಜಿನಲ್ಲಿ ಇರ್ತಕ್ಕಂಥ ಎಲ್ಲ ನಿವಾಸಿ ನನ್ನ ಮಿತ್ರರಾಗಿರ್ಬೋದು, ಬಹಳಷ್ಟು ಸಡಗರದಿಂದ ಬಹಳಷ್ಟು ಸಂತೋಷದಿಂದ ಈ ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಪಾಲ್ಗೊಂಡು ಆಚರಿಸ್ತಾ ಇದೆ. ನಾನು ಹೇಳೋದಿಷ್ಟೇ, ಈ ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು ಯಾಕೆ ಆಚರಿಸ್ತೀವಪ್ಪ ಅಂತಂದರೆ 1956 ನವೆಂಬರ್ 1ರಂದು ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ ವಿಶಾಲ ಮೈಸೂರು ಅಂತಕ್ಕಂಥ ಹೆಸರಿನಿಂದ ಒಂದು ರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ. ಈ ರಾಜ್ಯಕ್ಕೆ ಉತ್ತರ ಕರ್ನಾಟಕದ ಜನತೆಯ ಆಶಯದಂತೆ 1973 ನವೆಂಬರ್ 1ರಂದು ಕರ್ನಾಟಕ ಅಂತಕ್ಕಂಥ ಹೆಸರನ್ನ ಇಡ್ತಾರೆ. ಅಂದಿನಿಂದ ಕರ್ನಾಟಕ ಅಂತ ಹೇಳ್ಬಿಟ್ಟು ಹೆಸರಿನಿಂದ ಈ ರಾಜ್ಯವನ್ನ ಕರೆಯಲಾಗುತ್ತೆ. ಈ ಕರ್ನಾಟಕ ಆಗಿರ್ಬೋದು, ಕನ್ನಡ ಭಾಷೆ ಆಗಿರ್ಬೋದು, ಇದೆಲ್ಲ ನಮ್ಮ ಒಂದು ಈ ಜೀವನದ ಭಾಷೆ, ತಾಯಿಯ ಭಾಷೆ, ನೆಲದ ಭಾಷೆ, ನಮ್ಮ ಒಂದು ಸಂಸ್ಕೃತಿಯನ್ನ, ನಮ್ಮ ಭವ್ಯ ಪರಂಪರೆಯನ್ನ ಪ್ರತಿಬಿಂಬಿಸ್ತಕ್ಕಂಥ ಭಾಷೆ ಕನ್ನಡ ಭಾಷೆಯಾಗಿದೆ. ನಮ್ಮ ನಾಡನ್ನ ಅನೇಕ ಪ್ರಸಿದ್ಧ ರಾಜಮನೆತನಗಳು, ಕದಂಬ, ನಮ್ಮ ಕನ್ನಡದ ಮೊಟ್ಟ ಮೊದಲ ರಾಜವಂಶ ಅಂದರೆ ಕದಂಬ, ಗಂಗಾ, ಚಾಳುಕ್ಯ, ಹೊಯ್ಸಳ, ವಿಜಯನಗರ ಸಾಮ್ರಾಜ್ಯ ಹಾಗೂ ಮೈಸೂರಿನ ಪ್ರಸಿದ್ಧ ಅರಸರುಗಳು ಹಾಡಿ ತಮ್ಮ ಒಂದು ಈ ನಾಡಿನ ಒಂದು ವೈಭವಕ್ಕೆ ಕಾರಣರಾದರು. ಇಂತಹ ನಾಡಿನಲ್ಲಿ ಈ ಭವ್ಯವಾಗಿರ್ತಕ್ಕಂಥ ಸಂಸ್ಕೃತಿ ಅಂದರೆ ಕಲೆ ಆಗಿರ್ಬೋದು, ಈ ಕಲೆಯ ಒಂದು ತಾಣಗಳು ನಮ್ಮ ಇಡೀ ದೇಶವನ್ನು ನಾವು ಸುತ್ತಿದರೆ ಕಲೆಯ ತಾಣಗಳು ಅಥವಾ ಶಿಲ್ಪಕಲೆಯ ತವರೂರುಗಳು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರೋದು. ಹಾಗೆ ಈ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಂಗೀತದ ಒಂದು ಪ್ರಕಾರ ಇದೆ. ನಮ್ಮ ಕರ್ನಾಟಕಕ್ಕೆ ತನ್ನದೇ ಆಗಿರ್ತಕ್ಕಂಥ ಕರ್ನಾಟಕ ಸಂಗೀತ ಅಂತಕ್ಕಂಥ ಒಂದು ಹೊಸ ಶೈಲಿ ಇದೆ, ಬೇರೆ ಯಾವುದೇ ನಾಡಿಗೆ ಇಲ್ಲ. ಹಾಗೆ ನಮ್ಮ ನಾಡಿಗೆ, ನಮ್ಮ ಈ ಒಂದು ಕರ್ನಾಟಕ